ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವು ಕನ್ನಡದ ವೃತ್ತಗಳ ಬಗ್ಗೆ ನೋಡೋಣ. ವೃತ್ತಗಳು ಎಷ್ಟಿದ್ದಾವೆ, ಅವುಗಳ ಲಕ್ಷಣಗಳೇನು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ನಾನು ಈ ವೃತ್ತದ ಒಂದು ಸರಳವಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ ಒಂದು ಟೇಬಲನ್ನು ಸಿದ್ಧಪಡಿಸಿದ್ದೀನಿ. ಆ ಟೇಬಲ್ನಲ್ಲಿ ವೃತ್ತಗಳ ಹೆಸರು, ಮೊದಲ ಸಾಲಿನ ಗಣ, ಅಕ್ಷರಗಳ ಸಂಖ್ಯೆ ಮತ್ತು ಸೂತ್ರವನ್ನು ಕೂಡ ನೀಡಿದ್ದೇನೆ. ಇವುಗಳನ್ನ ನಾವು ನೆನಪಿನಲ್ಲಿ ಇಟ್ಕೊಂಡ್ಬಿಟ್ರೆ 6 ವೃತ್ತಗಳನ್ನು ಸರಳವಾಗಿ ನೆನಪಿಟ್ಕೋಬಹುದು. ಮೊದಲನೇ ವೃತ್ತ ಚಂಪಕಮಾಲಾ ವೃತ್ತ. ಮೊದಲ ಸಾಲಿನ ಗಣ ನ ಅಂದರೆ ನಜ ಬಜ ಜಜರ. ಈ ವೃತ್ತದ ಅಕ್ಷರಗಳ ಸಂಖ್ಯೆ 21. ಹಾಗೆಯೇ ಎರಡನೇ ವೃತ್ತ ಉತ್ಪಲ ಮಾಲಾ ವೃತ್ತ. ಮೊದಲ ಸಾಲಿನ ಗಣ ಬ. ಇದರ ಸೂತ್ರ ಏನು ಹೇಳುತ್ತಪ್ಪ ಅಂದರೆ ಬರ ನ ಬ ಬರ ಲಘು ಅಂದರೆ ಇದರ ಅಕ್ಷರಗಳ ಸಂಖ್ಯೆ 20. ಮೂರನೇ ವೃತ್ತ ಮತ್ತೆ ಬ ವಿಕ್ರೀಡಿತ ವೃತ್ತ. ಇದರ ಮೊದಲ ಸಾಲಿನ ಗಣ ಸ. ಇದರ ಸೂತ್ರ ಸ ಬರ ನ ಮಯ. ಅಕ್ಷರಗಳ ಸಂಖ್ಯೆ 20. ನೆಕ್ಸ್ಟ್ ನಾಲ್ಕನೇ ವೃತ್ತ ಶಾರ್ದೂಲ ವಿಕ್ರೀಡಿತ ವೃತ್ತ. ಇದರ ಮೊದಲ ಸಾಲಿನ ಗಣ ಮ. ಇದರ ಸೂತ್ರ ಮಸಜ ಸತತ. ಹಾಗೆ ಅಕ್ಷರಗಳ ಸಂಖ್ಯೆ 19. ಐದನೇ ವೃತ್ತ ಷಗ್ಧರ ವೃತ್ತ. ಮೊದಲ ಸಾಲಿನ ಗಣ ಮ. ಇದರ ಸೂತ್ರದ ಗಣಗಳು ಸಬರ ನ ಮ ಯ ಯ ಯ. ಹಾಗೆಯೇ ಇದರ ಅಕ್ಷರಗಳ ಸಂಖ್ಯೆ 21. ಆರನೆಯ ವೃತ್ತ ಮಹಾಷಗ್ಧರ ವೃತ್ತ. ಮೊದಲ ಸಾಲಿನ ಗಣ ಸ ಹಾಗೂ ಅಕ್ಷರಗಳ ಸಂಖ್ಯೆ 22. ಇದರ ಸೂತ್ರ ಸತತ ನ ಸರರ. ಸೊ ಇದು ಅತ್ಯಂತ ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕೆ ನಾನು ಈ ಟೇಬಲನ್ನು ಸಿದ್ಧಪಡಿಸಿದ್ದೀನಿ. ಚಂಪಕಮಾಲ, ಉತ್ಪಲಮಾಲ, ಮತ್ತೇಬ ವಿಕ್ರೀಡಿತ, ಶಾರ್ದೂಲ ವಿಕ್ರೀಡಿತ, ಷಗ್ಧರ, ಮಹಾಷಗ್ಧರ. ನ ಬ ಸ ಮ ಮ ಸ ಅಂತ ನೆನಪಿಟ್ಕೊಂಡ್ರೆ ಸಾಕು. ನ ಬ ಸ ಮ ಮ ಸ. ಮತ್ತು ಅಕ್ಷರಗಳ ಸಂಖ್ಯೆ ನೆನಪಿಟ್ಕೊಳ್ಳೋದು ಕೂಡ ತುಂಬ ಸುಲಭ. 21, 20, 20, 19, 21, 22 ಈ ರೀತಿಯಾಗಿ ನೆನಪಿಟ್ಕೋಬೋದು. ಸೊ ಮೊದಲ ಗಣಗಳನ್ನು ನ ಬ ಸ ಮ ಮ ಸ ನೆನಪಿಟ್ಕೊಂಡ್ರೆ ಸಾಕು. ನಜ ಬಜ ಜಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಎಂದ ಪರ್ ಅಂತ ಹೇಳಿ, ಬರ ಉತ್ಪಲ ಮಾಲೆ ಎಪ್ಪದು, ಬರಂ ನಬಂ ರಲಗಂ ನೆಗಳ್ತಿರಲ್ಲ ಅಂತ ಹೇಳಿ, ಹೀಗೆ 6 ವೃತ್ತಗಳನ್ನ ನಾವು ನೆನಪಿಟ್ಕೊಳ್ಳಲಿಕ್ಕೆ ಬಹಳ ಸುಲಭವಾಗಿ ಈ ಟೇಬಲನ್ನು ನಾನು ಸಿದ್ಧಪಡಿಸಿದ್ದೀನಿ. ಈಗ ಈ ವೃತ್ತಗಳಲ್ಲಿ ಮೊದಲನೇ ವೃತ್ತವಾಗಿರ್ತಕ್ಕಂಥ ಚಂಪಕಮಾಲಾ ವೃತ್ತವನ್ನು ನಾವಿವತ್ತು ನೋಡೋಣ. ಛಂದಸ್ಸು ವೃತ್ತಗಳು, ಅದರಲ್ಲಿ ಮೊದಲನೇದಾಗಿ ಚಂಪಕಮಾಲಾ ವೃತ್ತದ ನೋಡೋಣ. ಚಂಪಕಮಾಲಾ ವೃತ್ತದ ಲಕ್ಷಣ ಏನಿದೆ ಅನ್ನೋದನ್ನು ನಾವು ಮೊದಲಿಗೆ ನೋಡ್ತಾ ಹೋಗೋಣ. ಒಂದನೇ ಲಕ್ಷಣ 4 ಸಾಲುಗಳಿಂದ ಕೂಡಿರಬೇಕು. ಯಾವುದೇ ವೃತ್ತ ಆಗಿರಲಿ, ಅದರ ಮೊದಲ ಲಕ್ಷಣ ಏನಪ್ಪ ಅಂದರೆ ಆ ವೃತ್ತ 4 ಸಾಲುಗಳಿಂದ ಕೂಡಿರಬೇಕು. ಪ್ರತಿ ಸಾಲಿನಲ್ಲೂ 21 ಅಕ್ಷರಗಳನ್ನು ಹೊಂದಿರುತ್ತದೆ. ಚಂಪಕಮಾಲಾ ವೃತ್ತದ ಒಂದು ನಿಯಮದಲ್ಲಿ ಪ್ರತಿ ಸಾಲಿನಲ್ಲೂ 21 ಅಕ್ಷರಗಳನ್ನು ಹೊಂದಿರುತ್ತದೆ. ಪ್ರತಿ ಸಾಲಿನಲ್ಲೂ ನ ಜ ಬ ಜ ಜ ಜ ರ ಗಣಗಳನ್ನು ಹೊಂದಿರಲೇಬೇಕು. ಈ ವೃತ್ತದ ಸೂತ್ರ ಈ ರೀತಿ ಇದೆ: ನಜ ಬಜ ಜಂಜರಂ ಬಗೆಗೊಳ್ಳುತ್ತಿರೆ ಚಂಪಕಮಾಲೆ ಎಂದಪಾರು. ಸೊ ಈ ರೀತಿಯಾಗಿ ಈ ವೃತ್ತದ ಸೂತ್ರವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ನಂತರ ಈ ಸೂತ್ರವನ್ನು ಯಾವ ರೀತಿ ಪ್ರಸ್ತಾರ ಹಾಕಬೇಕು, ಯಾವ ರೀತಿ ಗಣಗಳನ್ನು ವಿಂಗಡಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ. ಒಡೆವೆಯನ್ ಅರ್ತಿಗಿತ್ತೆನ್ ಅವನೀತಳಂ ಅವನೀತಳವಂ ಗುರುಗಿತ್ಯಂ ಈಗಳೊಂದು ಅಡಕೆಯೂ ಮಿಲ್ಲ ಅಂತೇಳಿ ಪದ್ಯ ಬರುತ್ತೆ. ಅದರ ಒಂದು ಸಾಲನ್ನು ನಾನು ತೆಗೆದುಕೊಂಡಿದ್ದೀನಿ. ಅದರ ಗಣಗಳನ್ನು ಮೊದಲಿಗೆ 3 ಅಕ್ಷರಕ್ಕೆ ಒಂದು ಗಣ ಅಂತೇಳಿ ನಾವಿಲ್ಲಿ ವಿಭಾಗವನ್ನು ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ ನೀವು. ಇದಕ್ಕೆ ಪ್ರಸ್ತಾರವನ್ನು ನಾವು ನೋಡೋಣ. ಈಗ ಲಘು 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 ಗುರು ಲಘು ಗುರು ಲಘು ಲಘು ಈ ರೀತಿಯಾಗಿ ಇದನ್ನು ನನಗೆ ಪ್ರಸ್ತಾರವನ್ನು ಹಾಕಿದ್ದೀನಿ. ಸೊ ಇದನ್ನು ನಾವು ನಿಮ್ಗೆ ಆಲ್ರೆಡಿ ಈಗ ಗಣಗಳನ್ನು ಹೇಗೆ ಹಾಕಬೇಕು ಅಂತ ಗೊತ್ತು. ಗುರು ಲಘು ಮೂರಿರೆ ಮನಗಣ,
ಗುರು ಲಘು ಮೊದಲಿರೆ ಭಯಗಣ, ಗುರು ಲಘು ನಡುವಿರೆ ಜರಗಣ, ಗುರು ಲಘು ಕೊನೆಯಲ್ಲಿ ಬರಲು ಸತಗಣ ಮಕ್ಕುಮ್ ಅಂತ ಸೂತ್ರ ಕೂಡ ನಿಮಗೆ ಗೊತ್ತು. ಅದರ ಜೊತೆಗೆ ಗುರು ಒಂದು ಆದಿ ಉತ್ಪಲ, ಗುರು ಮೊದಲು ಮೂರಾಗೆ ಶಾರ್ದೂಲ, ಗುರು ನಾಲ್ಕು ಆಗಿರಲಂತೂ ಶಕ್ದರೆ, ಹರಿಣಾಕ್ಷಿ ಲಘು ನಾಲ್ಕು ಆಗಿರಲಂತೂ ಚಂಪಕ ಮಾಲೆ ಎಂದ ಪರ ಅನ್ನೋದೊಂದು ಬರುತ್ತೆ ನೋಡ್ರಿ. 4 ಲಘುಗಳು ಬಂದರೆ ನಾವು ಚಂಪಕ ಮಾಲೆ ಅಂತೀವಿ. ತ್ರಿಗುರು ಅದು ಇನ್ನೊಂದು ಬರುತ್ತೆ. ಸೊ ಇದನ್ನು 4 ಲಘು ಬಂತು ಅಂದರೆ ಅದು ನಾವು ಚಂಪಕ ಮಾಲ ಇರುತ್ತದೆ ಒಂದು ನಿಯಮ ಅಂತ ಕೂಡ ನಾವು ಹೇಳ್ತೀವಿ. ಸೊ ಇದರ ಗಣಗಳನ್ನು ನೋಡೋಣ. ಲಘು 3 ಬಂದರೆ ನಗಣ, ಗುರು ನಡು ಬಂದರೆ ಜಗಣ, ಗುರು ಮೊದಲಿಗೆ ಬಂದರೆ ಬಗಣ, ಗುರು ನಡು ಬಂದರೆ ಜಗಣ. ಸೊ ಅದೇ ರೀತಿಯಾಗಿ ಇಲ್ಲೂ ಕೂಡ ಗುರು ನಡು ಬಂದಿದೆ, ಜಗಣ ಆಗಿದೆ. ಇಲ್ಲೂ ಕೂಡ ಗುರು ಲಘು ಬಂದಿದೆ, ಹಾಗೂ ಕೊನೆಯದಾಗಿ ಲಘು ನಡು ಬಂದಿದೆ, ಇದನ್ನ ಜಗಣ ಅಂತ ಕರಿತೀವಿ. ಚಂಪಕಮಾಲಾ ವೃತ್ತದ ಪ್ರಕಾರ ನ ಜ ಭ ಜ ಜ ಜ ರಂ ಅನ್ನೋದನ್ನು ಇಲ್ಲಿ ಬಂದಿದೆ. ಇದನ್ನು ನಾವು ಚಂಪಕಮಾಲಾ ವೃತ್ತದಲ್ಲಿ ಗಣಗಳನ್ನು ವಿಂಗಡಿಸಿ, ಗಣಗಳನ್ನು ಹಾಕಿ, ಪ್ರಸ್ತರವನ್ನು ಹಾಕಿ ಗಣವನ್ನು ವಿಂಗಡಿಸುವಂಥ ರೀತಿ ಅಂತ ನಾವು ಹೇಳ್ಬೋದು. ಇನ್ನೊಂದು ಉದಾಹರಣೆ ನಾನು ನಿಮಗೆ ತೋರಿಸ್ತೀನಿ ಅಂದರೆ ಮುಂದುವರೆದ ಭಾಗ. ಈಗಳೊಂದು ಅಡಕೆಯೂ ಮಿಲ್ಲ, ಕೈಯೊಳ್ ಎರೆದಂ ಶ್ರುತ ಪಾರಂಗತನೆಂದು ಸಂತಸಂ ಅಂತ ಇದೆ. ಇದಕ್ಕೂ ಕೂಡ ನಾನಿಲ್ಲಿ 3 ಅಕ್ಷರಕ್ಕೊಂದು ಗಣ ವಿಂಗಡಣೆ ಮಾಡಿದ್ದೀನಿ, ಪ್ರಸ್ತಾರ ಕೂಡ ಹಾಕಿದ್ದೀನಿ, ಜೊತೆಗೆ ಗಣಗಳನ್ನು ಕೂಡ ಗುರುತು ಮಾಡಿದ್ದೀನಿ. ನ ಜ ಭ ಜ ಜ ಜರ ಈ ರೀತಿಯಾಗಿ ಇದನ್ನು ನಾವು ಬಿಡಿಸಿ ಪ್ರಸ್ತಾರ ಹಾಕಿದರೆ ಅದು ಚಂಪಕಮಾಲಾ ವೃತ್ತಕ್ಕೆ ಉದಾಹರಣೆ ಆಗುತ್ತೆ. ಈ ಕೆಳಗಿನ ಪದ್ಯವನ್ನು ನೀವು ಕೂಡ ಬಿಡಿಸಿ ಪ್ರಸ್ತಾರ ಹಾಕಿ ಅಧ್ಯಯನವನ್ನು ಮಾಡಿ. ಕಳನೊಳವಿಂಗೆ ಕುಪ್ಪೆ ವರಮೆಂಬ ಓಲಾಂಬರ ಮುಂಟೆ ನಿಂದೊಂದದಳವು ಅಂತ ಬರುತ್ತೆ. ನಿನ್ನೊಂದದೊಳಂ ಅಂತ ಬರುತ್ತೆ. 10ನೇ ತರಗತಿಯ ಪದ್ಯದಲ್ಲಿ ಕೂಡ ಇದು ನಾವು ನೋಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಚಂಪಕಮಾಲಾ ವೃತ್ತದ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.